ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 24/2/2025. ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಆತ್ಮೀಯ ಆಸ್ಪತ್ರೆ ನಿಮಗೆ ಅರ್ಧಕಲ್ಪಕ್ಕಾಗಿ ಸದಾ ಆರೋಗ್ಯ ಕೊಡುವಂಥದ್ದಾಗಿದೆ. ಇಲ್ಲಿ ನೀವು ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ. ಪ್ರಶ್ನೆ: ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದರೂ ಸಹ ಯಾವ ಆದೇಶವನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು? ಉತ್ತರ: ತಂದೆ ಆದೇಶವಾಗಿದೆ. ನೀವು ಯಾವುದೇ ಸಾಕಾರ ಅಥವಾ ಆಕಾರವನ್ನು ನೆನಪು ಮಾಡಬೇಡಿ. ಒಬ್ಬ ತಂದೆಯ ನೆನಪು ಇದ್ದಾಗ ವಿಕರ್ಮ ವಿನಾಶವಾಗುವುದು. ಇದರಲ್ಲಿ ಯಾರೂ ಹೀಗೆ ಹೇಳುವಂತಿಲ್ಲ, ನನಗೆ ಬಿಡುವಿಲ್ಲ ಎಂದು. ಎಲ್ಲವನ್ನೂ ಮಾಡುತ್ತಿದ್ದರೂ ಸಹ ನೆನಪಿನಲ್ಲಿರಬಹುದು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ತಂದೆ ಗುಡ್ ಮಾರ್ನಿಂಗ್ ನಂತರ ಮಕ್ಕಳಿಗೆ ಹೇಳಲಾಗುವುದು. ತಂದೆಯನ್ನು ನೆನಪು ಮಾಡಿ, ಪತಿತ ಪಾವನ ಬಂದು ಪಾವನ ಮಾಡಿ ಎಂದು ಕರೆಯುವಿರಿ. ಆಗ ತಂದೆ ಮೊದಲು ಹೇಳುತ್ತಾರೆ, ಆತ್ಮೀಯ ತಂದೆಯನ್ನು ನೆನಪು ಮಾಡಿ. ಆತ್ಮೀಯ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ತಂದೆಯನ್ನು ಎಂದೂ ಸರ್ವವ್ಯಾಪಿ ಎಂದು ಒಪ್ಪಿಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳು ಮೊದಲು ತಂದೆಯನ್ನು ನೆನಪು ಮಾಡಿ. ಒಬ್ಬ ತಂದೆಯನ್ನಲ್ಲದೆ ಯಾವುದೇ ಸಾಕಾರ ಹಾಗೂ ಆಕಾರವನ್ನು ನೆನಪು ಮಾಡಬೇಡಿ. ಇದಂತೂ ಪೂರ್ತಿ ಸಹಜ ಅಲ್ಲವೇ? ಮನುಷ್ಯರು ಹೇಳುತ್ತಾರೆ, ನಾವು ಬಿಜಿ ಆಗಿರುತ್ತೇವೆ, ಬಿಡುವಿಲ್ಲ ಎಂದು. ಆದರೆ ಇದರಲ್ಲಂತೂ ಸದಾ ಬಿಡುವಿರುತ್ತೆ. ತಂದೆ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ. ಇದನ್ನು ತಿಳಿದಿರುವಿರಿ. ತಂದೆಯ ನೆನಪು ಮಾಡುವುದರಿಂದಲೇ ನಮ್ಮ ಪಾಪ ಭಸ್ಮ ಆಗುವುದು. ಮುಖ್ಯ ಮಾತು ಇರುವುದು ಇಲ್ಲೇ. ವ್ಯಾಪಾರ ವ್ಯವಹಾರ ಮಾಡಲು ಯಾವುದೇ ಅಭ್ಯಂತರವಿಲ್ಲ. ಅದನ್ನೆಲ್ಲ ಮಾಡುತ್ತಾ ಕೇವಲ ತಂದೆಯ ನೆನಪು ಮಾಡಿದ್ದೇ ಆದರೆ ವಿಕರ್ಮ ವಿನಾಶವಾಗುವುದು. ಇವರು ತಿಳಿಯುತ್ತಾರೆ, ನಾವು ಪತಿತರಾಗಿದ್ದೇವೆ. ಸಾಧು ಸಂತ ಋಷಿ ಮುನಿ ಇತ್ಯಾದಿ ಎಲ್ಲರೂ ಸಾಧನೆ ಮಾಡುತ್ತಾರೆ. ಸಾಧನೆ ಮಾಡಲಾಗುತ್ತದೆ. ಭಗವಂತನನ್ನು ಮಿಲನ ಮಾಡಲು ಅವರನ್ನು ಎಲ್ಲಿಯವರೆಗೆ ಅವರ ಪರಿಚಯವಿಲ್ಲ ಅಲ್ಲಿಯವರೆಗೆ ಅವರನ್ನು ಮಿಲನ ಮಾಡಲು ಸಾಧ್ಯವಿಲ್ಲ. ನೀವು ಅರಿತಿರುವಿರಿ, ತಂದೆಯ ಪರಿಚಯ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ದೇಹದ ಪರಿಚಯವಂತೂ ಎಲ್ಲರಿಗೂ ಇದೆ. ದೊಡ್ಡ ವಸ್ತುವಿನ ಪರಿಚಯ ತಕ್ಷಣ ಆಗಿಬಿಡುತ್ತದೆ. ಆತ್ಮದ ಪರಿಚಯವಂತೂ ಯಾವಾಗ ತಂದೆ ಬರುತ್ತಾರೆ ಆಗ ತಿಳಿಸುತ್ತಾರೆ. ಆತ್ಮ ಮತ್ತು ಶರೀರ ಎರಡೂ ಬೇರೆ ಬೇರೆ ವಸ್ತುವಾಗಿದೆ. ಆತ್ಮ ಒಂದು ನಕ್ಷತ್ರವಾಗಿದೆ ಮತ್ತು ಬಹಳ ಸೂಕ್ಷ್ಮವಾಗಿದೆ. ಅದನ್ನು ಯಾರೂ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗ ಇಲ್ಲಿ ಬಂದು ಕುಳಿತುಕೊಳ್ಳುವಿರಿ ಆಗ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕು. ಇದೂ ಸಹ ಒಂದು ಆಸ್ಪತ್ರೆಯಾಗಿದೆ ಅಲ್ಲವೇ? ಅರ್ಧಕಲ್ಪಕ್ಕಾಗಿ ಸದಾ ಆರೋಗ್ಯಶಾಲಿಗಳಾಗಲು. ಆತ್ಮವಂತೂ ಅವಿನಾಶಿಯಾಗಿದೆ ಎಂದು ವಿನಾಶವಾಗುವುದಿಲ್ಲ. ಇಡೀ ಪಾತ್ರ ಆತ್ಮದ್ದೇ ಆಗಿದೆ. ಆತ್ಮ ಹೇಳುತ್ತೆ, ನಾನು ಎಂದೂ ವಿನಾಶ ಹೊಂದುವುದಿಲ್ಲ. ಇಷ್ಟೆಲ್ಲ ಆತ್ಮಗಳು ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ನಾನು ಆತ್ಮ ಅವಿನಾಶಿಯಾಗಿದ್ದೇನೆ ಎನ್ನುವುದನ್ನು ಕುಳಿತಿದೆ. ನಾವು 84 ಜನ್ಮ ಪಡೆಯುತ್ತೇವೆ. ಇದು ಡ್ರಾಮಾ ಆಗಿದೆ. ಇದರಲ್ಲಿ ಧರ್ಮ ಸ್ಥಾಪಕರು ಯಾರು ಯಾವಾಗ ಬರುತ್ತಾರೆ, ಎಷ್ಟು ಜನ್ಮ ಪಡೆಯುತ್ತಾರೆ ಎಂದು ಇದನ್ನು ತಿಳಿದಿರುವಿರಿ. 84 ಜನ್ಮಗಳನ್ನು ಎಂದು ಏನು ಗಾಯನವಿದೆ? ಖಂಡಿತವಾಗಿಯೂ ಯಾವುದೋ ಒಂದು ಧರ್ಮದ್ದಾಗಿರಬೇಕು. ಎಲ್ಲರದು ಆಗಲು ಸಾಧ್ಯವಿಲ್ಲ. ಎಲ್ಲ ಧರ್ಮವು ಒಟ್ಟಿಗೆ ಬರುವುದಿಲ್ಲ. ನಾವು ಬೇರೆಯವರ ಲೆಕ್ಕ ಏಕೆ ಕುಳಿತು ಮಾಡಬೇಕು? ಇಂತಿಂಥ ಸಮಯದಲ್ಲಿ ಇಂಥವರು ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ ಎಂದು ತಿಳಿದಿರುವಿರಿ. ನಂತರ ಅವರದ್ದು ವೃದ್ಧಿಯಾಗುವುದು. ಎಲ್ಲವೂ ಸತೋಪ್ರಧಾನದಿಂದ ತಮೋಪ್ರಧಾನವರೆಗೆ ಆಗಲೇಬೇಕು. ಜಗತ್ತು ಯಾವಾಗ ತಮೋಪ್ರಧಾನವಾಗುವುದು ಆಗ ಮತ್ತೆ ತಂದೆ ಬಂದು ಸತೋಪ್ರಧಾನ ಸತ್ಯಯುಗ ಮಾಡುತ್ತಾರೆ. ಈಗ ನೀವು ಮಕ್ಕಳು ತಿಳಿದಿರುವಿರಿ, ನಾವು ಭಾರತವಾಸಿಗಳೇ ಪುನಃ ಹೊಸ ಪ್ರಪಂಚಕ್ಕೆ ಬಂದು ರಾಜ್ಯ ಮಾಡುವರು. ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ನೀವು ಮಕ್ಕಳಲ್ಲಿಯೂ ಸಹ ಯಾರು ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಅವರು ಹೆಚ್ಚು ನೆನಪಿನಲ್ಲಿರುವ ಪುರುಷಾರ್ಥ ಮಾಡುತ್ತಾರೆ.
ಮತ್ತು ಸಮಾಚಾರವನ್ನು ಸಹ ಬರೆಯುತ್ತಾರೆ. ಬಾಬಾ, ನಾನು ಇಷ್ಟು ಸಮಯ ನೆನಪಿನಲ್ಲಿರುವೆನು. ಕೆಲವರಂತೂ ಮಾನಕ್ಕೆ ಅಂಜಿ ಪೂರ್ತಿ ಸಮಾಚಾರವನ್ನೇ ಕೊಡೆಯುವುದಿಲ್ಲ. ಬಾಬಾ ಏನು ಹೇಳುತ್ತಾರೆ ಎಂದು ತಿಳಿಯುತ್ತಾರೆ, ಆದರೂ ಗೊತ್ತಾಗುವುದಿಲ್ಲ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಳುತ್ತಾರಲ್ಲವೇ, ನೀವು ಓದದೇ ಇದ್ದರೆ ಫೇಲ್ ಆಗಿಬಿಡಿರಿ. ಲೌಕಿಕ ತಂದೆ ತಾಯಿ ಸಹ ಮಕ್ಕಳ ವಿದ್ಯಾಭ್ಯಾಸದ ತಿಳಿದು ಬರುತ್ತೆ. ಇದಂತೂ ಬಹಳ ದೊಡ್ಡ ಶಾಲೆಯಾಗಿದೆ, ಇಲ್ಲಂತೂ ನಂಬರ್ ವಾರ್ ಕೂರಿಸಲಾಗುವುದಿಲ್ಲ. ಬುದ್ಧಿಯಿಂದ ತಿಳಿಯಲಾಗುತ್ತೆ, ನಂಬರ್ ವಾರ್ ಅಂತೂ ಇದ್ದೇ ಇರುತ್ತಾರಲ್ಲವೇ. ಈಗ ಬಾಬಾ ಒಳ್ಳೊಳ್ಳೆ ಮಕ್ಕಳನ್ನು ಬೇರೆ ಎಲ್ಲಾದರೂ ಕಳುಹಿಸಿಬಿಡುತ್ತಾರೆ. ಅವರು ಹೋದ ಮೇಲೆ ನಂತರ ಬೇರೆಯವರು ಬರುತ್ತಾರೆ. ಬರೆಯುತ್ತಾರೆ, ನಮಗೆ ಮಹಾರಥಿ ಬೇಕು. ಆಗ ಖಂಡಿತ ತಿಳಿಯುತ್ತಾರೆ, ಅವರು ನಮಗಿಂತಲೂ ಬುದ್ಧಿವಂತರು, ಹೆಸರುವಾಸಿಯಾಗಿದ್ದಾರೆ, ನಂಬರ್ ವಾರ್ ಅಂತೂ ಇರುತ್ತಾರಲ್ಲವೇ. ಪ್ರದರ್ಶನಿಯಲ್ಲಿಯೂ ಸಹ ಅನೇಕ ಪ್ರಕಾರದವರು ಬರುತ್ತಾರೆ. ಆದ್ದರಿಂದ ಗೈಡ್ಸ್ಗಳು ಸಹ ಅಲ್ಲೇ ನಿಂತಿರಬೇಕಾಗಿದೆ. ತನಿಖೆ ಮಾಡುವುದಕ್ಕಾಗಿ ಏಶಿವ್ ಮಾಡುವವರಿಗಿಂತಲೂ ಗೊತ್ತಿರುತ್ತದೆ ಇವರು ಎಂಥ ಪ್ರಕಾರದ ವ್ಯಕ್ತಿ ಎಂದು. ನಂತರ ಅವರಿಗೆ ಸೂಚನೆ ಕೊಡಬೇಕಾಗುತ್ತದೆ, ಇವರಿಗೆ ನೀವು ತಿಳಿಸಿ ಎಂದು. ನೀವು ತಿಳಿದುಕೊಂಡಿರುವಿರಿ, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಎಲ್ಲರೂ ಇದ್ದಾರೆ. ಅಲ್ಲಂತೂ ಎಲ್ಲರ ಸೇವೆ ಮಾಡಲೇಬೇಕಾಗುತ್ತದೆ. ಯಾರಾದರೂ ದೊಡ್ಡ ಮನುಷ್ಯರಿದ್ದಾಗ ಖಂಡಿತವಾಗಿಯೂ ದೊಡ್ಡ ಮನುಷ್ಯರಿಗೆ ಹೆಚ್ಚು ಕಾಳಜಿಯನ್ನು ಎಲ್ಲರೂ ಮಾಡುತ್ತಾರೆ. ಇದು ಕಾಯ್ದೆಯಾಗಿದೆ. ತಂದೆ ಅಥವಾ ಟೀಚರ್ ಮಕ್ಕಳ ಮಹಿಮೆಯನ್ನು ಕ್ಲಾಸ್ನಲ್ಲಿ ಮಾಡುತ್ತಾರೆ. ಇದು ಸಹ ಎಲ್ಲರಿಗಿಂತಲೂ ದೊಡ್ಡ ಕಾಳಜಿಯಾಗಿದೆ. ಹೆಸರನ್ನು ಪಡೆಯುವ ಮಕ್ಕಳ ಮಹಿಮೆ ಅಥವಾ ಕಾಳಜಿ ಮಾಡಲಾಗುವುದು. ಇವರು ಹಣವಂತರು, ಇವರು ಧಾರ್ಮಿಕ ವೃತ್ತಿಗಳವರು, ಇವರು ಸಹ ಕಾಳಜಿಯಾಗಿದ್ದಾರಲ್ಲವೇ. ಈಗ ನೀವು ಇದನ್ನು ತಿಳಿದಿರುವಿರಿ, ಶ್ರೇಷ್ಠಾತಿ ಶ್ರೇಷ್ಠರು ಭಗವಂತ ಆಗಿದ್ದಾರೆ. ಇದನ್ನು ಸಹ ಹೇಳುವಿರಿ, ಖಂಡಿತ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಆದರೆ ನಂತರ ಕೇಳಿ ಅವರ ಬಯೋಗ್ರಫಿ ಹೇಳಿ ಎಂದು. ಆಗ ಹೇಳುವರು ಸರ್ವವ್ಯಾಪಿಯಾಗಿದ್ದಾರೆ, ಅಷ್ಟೇ ಪೂರ್ತಿ ಕೆಳಗೆ ಇಳಿದು ಬಿಡುತ್ತಾರೆ. ಈಗ ನೀವು ತಿಳಿಸಿಕೊಡಿ, ಎಲ್ಲರಿಗಿಂತಲೂ ಶ್ರೇಷ್ಠಾತಿ ಶ್ರೇಷ್ಠರು ಭಗವಂತ ಅವರಾಗಿದ್ದರೆ ಮೂಲವತನವಾಸಿ. ಸೂಕ್ಷ್ಮವತನದಲ್ಲಿ ದೇವತೆಗಳಿರುತ್ತಾರೆ, ಇಲ್ಲಿ ಮನುಷ್ಯರಿರುತ್ತಾರೆ. ಆದ್ದರಿಂದ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರನಾಗಿದ್ದಾರೆ. ಈಗ ನೀವು ತಿಳಿದಿರುವಿರಿ, ನಾವು ಏನು ವಜ್ರ ಸಮಾನ ಇದ್ದೆವು, ಈಗ ಕವಡೆ ಅಂತ ಆಗಿಬಿಟ್ಟಿದ್ದೇವೆ. ಮತ್ತು ಭಗವಂತನು ತಮಗಿಂತಲೂ ಹೆಚ್ಚು ಕೆಳಗೆ ತೆಗೆದುಕೊಂಡು ಹೋಗಿಬಿಟ್ಟೆವು, ಗುರುತಿಸುವುದೇ ಇಲ್ಲ. ನೀವು ಭಾರತವಾಸಿಗಳಿಗೆ ಪರಿಚಯ ಸಿಗುವುದು ನಂತರ ಪರಿಚಯ ಕಡಿಮೆ ಆಗಿಬಿಡುತ್ತದೆ. ಈಗ ನೀವು ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸುವಿರಿ. ಅನೇಕರಿಗೆ ತಂದೆಯ ಪರಿಚಯ ಸಿಗುವುದು ನಿಮ್ಮ ಮುಖ್ಯ ಚಿತ್ರವೇ ಆಗಿದೆ. ತ್ರಿಮೂರ್ತಿ ಚಕ್ರ ವೃಕ್ಷ, ಇದರಲ್ಲಿ ಎಲ್ಲವೂ ಎಷ್ಟು ಜ್ಞಾನದ ಬೆಳಕಿದೆ. ಇದನ್ನಂತೂ ಯಾರು ಬೇಕಾದರೂ ಹೇಳುತ್ತಾರೆ. ಇವರು ಲಕ್ಷ್ಮೀನಾರಾಯಣ ಸತ್ಯಯುಗದ ಮಾಲೀಕರಾಗಿದ್ದರು. ಒಳ್ಳೆಯದು. ಸತ್ಯಯುಗಕ್ಕೆ ಮೊದಲು ಏನಿತ್ತು, ಇದನ್ನೂ ಸಹ ಈಗ ನೀವು ತಿಳಿದುಕೊಂಡಿರುವಿರಿ. ಈಗ ಕಲಿಯುಗದ ಅಂತಿಮ ಸಮಯದಲ್ಲಿ ಮತ್ತು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ. ಈಗಂತೂ ರಾಜ್ಯಗಳ ಮನೆತನವಿಲ್ಲ. ಎಷ್ಟು ವ್ಯತ್ಯಾಸವಿದೆ. ಸತ್ಯಯುಗದಲ್ಲಿ ಆದಿಯಲ್ಲಿ ರಾಜರುಗಳಿದ್ದರು, ಈಗ ಕಲಿಯುಗದಲ್ಲಿಯೂ ರಾಜರುಗಳಿದ್ದಾರೆ. ಒಳ್ಳೆ ಯಾರು ಅಲ್ಲಿ ಪಾವನರಿಲ್ಲ. ಆದರೆ ಕೆಲವರು ಹಣ ಕೊಟ್ಟಾದರೂ ಬಿರುದುಗಳನ್ನು ಪಡೆಯುತ್ತಾರೆ. ಮಹಾರಾಜರಂತೂ ಯಾರೂ ಇಲ್ಲ, ಬಿರುದುಗಳನ್ನು ಖರೀದಿ ಮಾಡಿಬಿಡುತ್ತಾರೆ. ಹೇಗೆ? ಪಟಿಯಾಲದ ಮಹಾರಾಜ, ಜೋಧ್ಪುರ್, ಬಿಕಾನರ್ ನ ರಾಜ ಹೆಸರಂತೂ ತೆಗೆದುಕೊಳ್ಳುತ್ತಾರಲ್ಲವೇ. ಈ ಹೆಸರು ಅವಿನಾಶಿ ನಡೆದು ಬಂದಿದೆ. ಮೊದಲು ಪವಿತ್ರ ಮಹಾರಾಜರಾಗಿದ್ದರು,
ಈಗ ಅಪವಿತ್ರ ಮಹಾರಾಜರಾಗಳಾಗಿದ್ದಾರೆ. ಅಕ್ಷರ ನಡೆದು ಬರುತ್ತೆ. ಈ ಲಕ್ಷ್ಮೀನಾರಾಯಣರಿಗೆ ಹೇಳುತ್ತಾರೆ, ಇವರು ಸತ್ಯಯುಗದ ಮಾಲೀಕರಾಗಿದ್ದರು. ಯಾರು ರಾಜ್ಯ ಪಡೆದರು. ಈಗ ನೀವು ತಿಳಿದುಕೊಂಡಿರುವಿರಿ ರಾಜ್ಯ ಭಾಗ್ಯದ ಸ್ಥಾಪನೆ ಹೇಗೆ ಆಗುತ್ತದೆ ಎಂದು. ತಂದೆ ಹೇಳುತ್ತಾರೆ, ನಾನು ಈಗ ನಿಮಗೆ ಓದಿಸುತ್ತೇನೆ. 21 ಜನ್ಮಕ್ಕಾಗಿ ಅಲ್ಲಿ ಅವರಂತೂ ಓದಿ ಇದೇ ಜನ್ಮದಲ್ಲಿ ಬ್ಯಾರಿಸ್ಟರ್ ಇತ್ಯಾದಿ ಆಗುತ್ತಾರೆ. ನೀವೀಗ ಓದಿ ಭವಿಷ್ಯದಲ್ಲಿ ಮಹಾರಾಜ ಮಹಾರಾಣಿ ಆಗುವಿರಿ. ಡ್ರಾಮಾ ಪ್ಲಾನ್ ಅನುಸಾರ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತಿದೆ. ಈಗ ಹಳೆಯ ಪ್ರಪಂಚವಿದೆ. ಭಲೆ ಎಷ್ಟೇ ದೊಡ್ಡ ದೊಡ್ಡ ಮಹಲುಗಳಿವೆ, ಆದರೆ ವಜ್ರ ವೈಡೂರ್ಯಗಳ ಮಹಲುಗಳನ್ನು ಮಾಡಲು ಯಾರಿಗೂ ತಾಕತ್ತು ಇಲ್ಲ. ಸತ್ಯಯುಗದಲ್ಲಿ ಈ ಎಲ್ಲ ವಜ್ರ ವೈಡೂರ್ಯಗಳ ಮಹಲುಗಳನ್ನು ಮಾಡುವರಲ್ಲವೇ. ಮಾಡುವುದರಲ್ಲಿ ಏನೂ ಸಮಯ ತೆಗೆದುಕೊಳ್ಳುವುದಿಲ್ಲ. ಇಲ್ಲಿಯೂ ಸಹ ಭೂಕಂಪ ಏನೇ ಆದರೂ ಸಹ ಬಹಳ ಚತುರರಾದ ಕಾರ್ಮಿಕರಿಂದ ಕಾರ್ಯ ಮಾಡಿಸಿ 1-2 ವರ್ಷದಲ್ಲಿ ಇಡೀ ನಗರವನ್ನೇ ತಯಾರು ಮಾಡಿ ನಿಲ್ಲಿಸಿಬಿಡುತ್ತಾರೆ. ಹೊಸ ದೆಹಲಿ ಮಾಡುವಲ್ಲಿ 8-10 ವರ್ಷ ಹಿಡಿಸಿತು. ಆದರೆ ಇಲ್ಲಿನ ಕಾರ್ಮಿಕರು ಮತ್ತು ಅಲ್ಲಿನ ಕಾರ್ಮಿಕರಲ್ಲಿ ವ್ಯತ್ಯಾಸವಂತೂ ಇರುವುದಿಲ್ಲವೇ. ಇತ್ತೀಚಿನಂತೂ ಹೊಸ ಹೊಸ ಆವಿಷ್ಕಾರಗಳನ್ನು ಸಹ ಹೊರತರುತ್ತಾರೆ. ಮನೆ ಮಾಡುವ ವಿಜ್ಞಾನವೂ ಸಹ ಜೋರಾಗಿದೆ. ಎಲ್ಲವೂ ಸಹ ರೆಡಿಯಾಗಿ ಸಿಗುತ್ತದೆ. ತಕ್ಷಣ ಪ್ಲಾಂಟ್ ತಯಾರಾಗಿಬಿಡುತ್ತದೆ. ಬಹಳ ಬೇಗನೆ ತಯಾರಾಗುತ್ತದೆ. ಆದ್ದರಿಂದ ಇದೆಲ್ಲವೂ ಅಲ್ಲಿ ಕೆಲಸಕ್ಕೆ ಬರುವುದಿಲ್ಲವೇ. ಇದೆಲ್ಲವೂ ಜೊತೆಯಲ್ಲಿ ಬರಬೇಕಾಗಿದೆ. ಸಂಸ್ಕಾರವಂತೂ ಇರುವುದಿಲ್ಲವೇ. ಈ ವಿಜ್ಞಾನದ ಸಂಸ್ಕಾರ ಸಹ ನಡೆಯುತ್ತಾ. ಆದ್ದರಿಂದ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಪಾವನರಾಗಬೇಕಾಗಿದ್ದರೆ ತಂದೆಯ ನೆನಪು ಮಾಡಿ. ತಂದೆಯೂ ಸಹ ಗುಡ್ ಮಾರ್ನಿಂಗ್ ಎಂದು ಹೇಳಿ ಶಿಕ್ಷಣವನ್ನು ನೀಡುತ್ತಾರೆ. ಮಕ್ಕಳು ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ. ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯ ನೆನಪು ಮಾಡಿ. ಏಕೆಂದರೆ ಜನ್ಮ ಜನ್ಮಾಂತರದ ಹೊರೆ ತಲೆ ಮೇಲಿದೆ. ಮೆಟ್ಟಲನ್ನು ಇಳಿಯುತ್ತಾ ಇಳಿಯುತ್ತಾ 84 ಜನ್ಮವನ್ನು ಪಡೆಯಿರಿ. ಈಗ ಮತ್ತೆ ಒಂದು ಜನ್ಮದಲ್ಲಿ ಏರುವ ಕಲೆಯಾಗುತ್ತದೆ. ಎಷ್ಟು ತಂದೆಯನ್ನು ನೆನಪು ಮಾಡುವಿರಿ ಅಷ್ಟು ಅವಿನಾಶಿ ಆಗುವುದು ತಾಕತ್ತು ಸಿಗುತ್ತದೆ. ಬಹಳ ಮಕ್ಕಳಿಂದ ಯಾರನ್ನು ಮೊದಲ ನಂಬರ್ನಲ್ಲಿ ಇಡಲಾಗುತ್ತದೆ, ಆದರೆ ನೆನಪಿನಲ್ಲಂತೂ ಇರುವುದೇ ಇಲ್ಲ. ಬಲೆ ಜ್ಞಾನದ ಬಹಳ ತೀಕ್ಷ್ಣವಾಗಿರುತ್ತದೆ, ಆದರೆ ನೆನಪಿನಲ್ಲಿ ಯಾತ್ರೆಯಲ್ಲಿ ಇರುವುದಿಲ್ಲ. ತಂದೆಯಂತೂ ಮಕ್ಕಳು ಮಹಿಮೆ ಮಾಡುತ್ತಾರೆ. ಇವರೂ ಸಹ ನಂಬರ್ ಒಟ್ಟಿನಲ್ಲಿದ್ದಾರೆ. ಅಂದ ಮೇಲೆ ಖಂಡಿತ ಪರಿಶ್ರಮ ಪಡಬೇಕಲ್ಲವೇ. ನೀವು ಸದಾ ತಿಳಿಯಿರಿ. ಶಿವಬಾಬಾ ತಿಳಿಸುತ್ತಾರೆ, ಆಗ ಬುದ್ಧಿಯೋಗ ಅಲ್ಲಿ ನೆಲೆಸಿರುತ್ತದೆ. ಇವರೂ ಸಹ ಕಲಿಯುತ್ತಿರಬೇಕಲ್ಲವೇ. ಅವರೂ ಸಹ ಹೇಳುತ್ತಾರೆ, ಬಾಬಾರನ್ನು ನೆನಪು ಮಾಡಿ ಎಂದು. ಯಾರಿಗಾದರೂ ತಿಳಿಸಿಕೊಡಲು ಚಿತ್ರಗಳಿವೆ. ಭಗವಂತ ಬಂದು ಎಂದು ನಿರಾಕಾರನಿಗೆ ಹೇಳಲಾಗುತ್ತದೆ. ಅವರು ಬಂದು ಶರೀರವನ್ನು ಧಾರಣೆ ಮಾಡುತ್ತಾರೆ. ಒಬ್ಬ ಭಗವಂತನ ಮಕ್ಕಳು ಎಲ್ಲ ಆತ್ಮರು ಸಹೋದರಾಗಿರುವಿರಿ. ಈಗ ಈ ಶರೀರದಲ್ಲಿ ವಿರಾಜಮಾನವಾಗಿದೆ. ಎಲ್ಲರೂ ಅಕಾಲ ಮೂರ್ತಿಗಳಾಗಿರುವಿರಿ. ಇದು ಅಕಾಲ ಮೂರ್ತಿ ಅಂದರೆ ಆತ್ಮ ಸಿಂಹಾಸನವಾಗಿದೆ. ಅಕಾಲ ಸಿಂಹಾಸನದ ತರ ವಿಶೇಷವಾಗಿ ಬೇರೆ ಯಾವುದೇ ವಸ್ತು ಇಲ್ಲ. ಈ ಸಿಂಹಾಸನವಾಗಿದೆ. ಅಕಾಲ ಮೂರ್ತಿಯ ಭ್ರುಕುಟಿಯ ಮಧ್ಯೆ ಆತ್ಮ ವಿರಾಜಮಾನವಾಗಿರುತ್ತೆ. ಇದಕ್ಕೆ ಹೇಳಲಾಗುವುದು ಅಕಾಲ ಸಿಂಹಾಸನ. ಅಕಾಲ ಸಿಂಹಾಸನ ಅಕಾಲ ಮೂರ್ತಿಯದು. ಆತ್ಮಗಳೆಲ್ಲ ಅಕಾಲವಾಗಿದೆ. ಎಷ್ಟು ಅತಿ ಸೂಕ್ಷ್ಮವಾಗಿದೆ. ತಂದೆಯಂತೂ ನಿರಾಕಾರ ಇದ್ದಾರೆ. ಅವರು ತಮ್ಮ ಸಿಂಹಾಸನವನ್ನು ಎಲ್ಲಿಂದ ತರುತ್ತಾರೆ. ತಂದೆ ಹೇಳುತ್ತಾರೆ, ಇದು ನನ್ನ ಸಿಂಹಾಸನವಾಗಿದೆ. ನಾನು ಬಂದು ಈ ಸಿಂಹಾಸನವನ್ನು ಲೋನಲ್ಲಿ ತೆಗೆದುಕೊಳ್ತೇನೆ. ಬ್ರಹ್ಮರವರ ಸಾಧಾರಣ ವೃದ್ಧ ಶರೀರದ ಮೂಲಕ ಅಕಾಲ ಸಿಂಹಾಸನ ಮೇಲೆ ಬಂದು ಕುಳಿತುಕೊಳ್ಳುತ್ತೇನೆ. ಈಗ ನೀವು ತಿಳಿದಿರುವಿರಿ, ಎಲ್ಲ ಆತ್ಮಗಳ ಸಿಂಹಾಸನ ಇದಾಗಿದೆ. ಮನುಷ್ಯರ ಬಗ್ಗೆ ಮಾತನಾಡಲಾಗುವುದು. ಪ್ರಾಣಿಗಳ ಮಾತಂತೂ ಇಲ್ಲ.
ಮೊದಲು ಮನುಷ್ಯ ಪ್ರಾಣಿಗಳಿಗಿಂತಲೂ ಕೀಳಾಗಿ ಬಿಟ್ಟಿದ್ದಾರೆ. ಮೊದಲು ಅವರು ಸುಧಾರಣೆ ಆಗಲಿ. ಯಾರಾದರೂ ಪ್ರಾಣಿಗಳ ಬಗ್ಗೆ ಕೇಳಿದರೆ ಕೇಳಿ, ಮೊದಲು ನಿಮ್ಮ ಸುಧಾರಣೆ ಮಾಡಿಕೊಳ್ಳಿ. ಸತ್ಯಯುಗದಲ್ಲಂತೂ ಪ್ರಾಣಿಗಳು ಸಹ ಬಹಳ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿರುವುದು. ಕೊಳಕು ಇತ್ಯಾದಿ ಯಾವುದೂ ಇರುವುದಿಲ್ಲ. ರಾಜನ ಅರಮನೆಯಲ್ಲಿ ಪಾರಿವಾಳಗಳು ಇತ್ಯಾದಿ ಕೊಳಕು ಏನಾದರೂ ಕಂಡಲ್ಲಿ ದಂಡ ಹಾಕಲಾಗುವುದು. ಸ್ವಲ್ಪವೂ ಕೊಳಕ ಇರಲ್ಲ. ಅಲ್ಲಿ ಬಹಳ ಎಚ್ಚರಿಕೆ ಇರುವುದು. ರೌಂಡ್ನಲ್ಲಿರುತ್ತಾರೆ. ಯಾಂದು ಯಾವುದೇ ಪ್ರಾಣಿಗಳು ಇತ್ಯಾದಿ ಒಳಗೆ ನುಸುಳಿ ಬರಲು ಸಾಧ್ಯವಿಲ್ಲ. ಬಹಳ ಸ್ವಚ್ಛತೆ ಇರುತ್ತದೆ. ಲಕ್ಷ್ಮೀನಾರಾಯಣರ ಮಂದಿರದಲ್ಲಿಯೂ ಸಹ ಎಷ್ಟು ಸ್ವಚ್ಛತೆ ಇರುತ್ತದೆ. ಶಂಕರ ಪಾರ್ವತಿಯ ಮಂದಿರದಲ್ಲಿ ಪಾರಿವಾಳಗಳನ್ನು ಸಹ ತೋರಿಸುತ್ತಾರೆ. ಅಂದ ಮೇಲೆ ಅದು ಖಂಡಿತ ಮಂದಿರವನ್ನು ಖಂಡಿತ ಸಹ ಕೆಡಿಸುತ್ತಿರಬಹುದು. ಶಾಸ್ತ್ರದಲ್ಲಂತೂ ಬಹಳಷ್ಟು ದಂತಕೃತಿಗಳನ್ನು ಬರೆದು ಬಿಟ್ಟಿದ್ದಾರೆ. ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಅದರಲ್ಲಿಯೂ ಕೆಲವರೇ ಧಾರಣೆ ಮಾಡಲು ಸಾಧ್ಯ. ಬಾಕಿಯಂತೂ ಏನೂ ತಿಳಿದುಕೊಳ್ಳುವುದಿಲ್ಲ. ತಂದೆ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ. ಮಕ್ಕಳೇ ಬಹಳ ಬಹಳ ಮಧುರಾಗಿ ಮುಖದಿಂದ ಸಹ ರತ್ನಗಳೇ ಹೊರಬೇಕು. ನೀವಾಗಿರ್ತೀರಿ ರೂಪ ವಸಂತ. ನಿಮ್ಮ ಮುಖದಿಂದ ಎಂದು ಕಲ್ಲುಗಳು ಹೊರಬರಬಾರದು. ಆತ್ಮದ್ದೇ ಮಹಿಮೆಯಾಗಿದೆ. ಆತ್ಮದ್ದೇ ಮಹಿಮೆಯಾಗಿದೆ. ನೀವು ಬಹಳ ಆತ್ಮ ಹೇಳುತ್ತದೆ, ನಾನು ಪ್ರೆಸಿಡೆಂಟ್ ಆಗಿದ್ದೇನೆ, ನಾನು ಇಂಥವನು, ನನ್ನ ಶರೀರದ ಹೆಸರು ಇದಾಗಿದೆ. ಒಳ್ಳೆಯದು. ಆತ್ಮಗಳು ಯಾರ ಮಕ್ಕಳಾಗಿದ್ದಾರೆ? ಒಬ್ಬ ಪರಮಾತ್ಮನ ಮಕ್ಕಳು. ಅಂದ ಮೇಲೆ ಖಂಡಿತ ಅವರಿಂದ ಆಸ್ತಿ ಸಿಕ್ಬಹುದು. ಅವರು ಸರ್ವವ್ಯಾಪಿ ಹೇಗೆ ಆಗಲು ಸಾಧ್ಯ? ನೀವು ತಿಳಿದಿರುವಿರಿ. ನಮಗೂ ಸಹ ಮೊದಲು ಏನೂ ತಿಳಿದಿರಲಿಲ್ಲ. ಈಗ ಬುದ್ಧಿ ಮಂದಿರಕ್ಕೆ ಹೋದರೂ ತಿಳಿದಿರುವಿರಿ. ಇದೆಲ್ಲ ಸುಳ್ಳ ಚಿತ್ರಗಳಾಗಿವೆ. 10 ಭುಜಗಳಿರುವವರು, ಆನೆಯ ಸೊಂಡಿಲುಳ್ಳವರು ಯಾರಾದರೂ ಚಿತ್ರ ಇರುವುದೇನು? ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ. ವಾಸ್ತವದಲ್ಲಿ ಭಕ್ತಿ ಒಬ್ಬ ಶಿವನದಾಗಿರಬೇಕು. ಯಾರು ಸರ್ವರ ಸದ್ಗತಿದಾತ ನಿಮ್ಮ ಬುದ್ಧಿಯಲ್ಲಿದೆ. ಈ ಲಕ್ಷ್ಮೀನಾರಾಯಣರು ಸಹ 84 ಜನ್ಮಗಳು ತೆಗೆದುಕೊಳ್ಳುತ್ತಾರೆ. ನಂತರ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಬಂದು ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಾರೆ. ಅವರಿಗಿಂತಲೂ ದೊಡ್ಡವರು ಬೇರೆ ಯಾರೂ ಇಲ್ಲ. ಈ ಜ್ಞಾನದ ಮಾತುಗಳು ನಿಮ್ಮಲ್ಲಿಯೂ ಸಹ ನಂಬರ್ವಾರ್ ಧಾರಣೆ ಮಾಡಲು ಸಾಧ್ಯವಿಲ್ಲದಿದ್ದರೆ ಬೇರೆ ಯಾವ ಕೆಲಸಕ್ಕೂ ಇಲ್ಲ. ಕೆಲವರಂತೂ ಕೂಡಲಿಗೆ ಉರುಗಳಾಗುವ ಬದಲು ತಾವೇ ಸ್ವಯಂ ಅಂಧರಾಗಿ ಬಿಡುತ್ತಾರೆ. ಹಸು ಹಾಲು ಕೊಡದಿದ್ದರೆ ಅದನ್ನು ಕೊಟ್ಟಿಗೆಯಲ್ಲಿ ಇಡುತ್ತಾರೆ. ಇಲ್ಲೂ ಸಹ ಜ್ಞಾನದ ಹಾಲು ಕೊಡದೇ ಇರುವವರು ಬಹಳ ಜನ ಇದ್ದಾರೆ. ಯಾರು ಸ್ವಲ್ಪವೂ ಪುರುಷಾರ್ಥ ಮಾಡುವುದಿಲ್ಲ, ತಿಳಿಯುವುದೇ ಇಲ್ಲ. ನಾವು ಸ್ವಲ್ಪವಾದರೂ ಯಾರಾದರೂ ಕಲ್ಯಾಣ ಮಾಡೋಣ, ತಮ್ಮ ಅದೃಷ್ಟದ ಚಿಂತೆ ಇರುವುದಿಲ್ಲ. ಏನು ಅಲ್ಪ ಸ್ವಲ್ಪ ಸಿಕ್ಕಿದ್ರೂ ಅಷ್ಟೇ ಒಳ್ಳೆಯದು. ಅದಕ್ಕೆ ತಂದೆ ಹೇಳುತ್ತಾರೆ, ಇವರ ಅದೃಷ್ಟದಲ್ಲಿಲ್ಲ. ತಮ್ಮ ಸದ್ಗತಿಯನ್ನು ಮಾಡಿಕೊಳ್ಳುವ ಪುರುಷಾರ್ಥವನ್ನಂತೂ ಮಾಡಲೇಬೇಕು. ದೇಹಿ ಅಭಿಮಾನಿಯಾಗಬೇಕು. ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಮತ್ತು ಬರುವುದೂ ಸಹ ನೋಡಿ. ಎಂಥ ಪತಿತ ಶರೀರದಲ್ಲಿ ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಅವರು ರಾಜ ರಾಣಿಯಾಗಿರುತ್ತಾರೆ. ಯಾರು ಪುರುಷಾರ್ಥ ಮಾಡುವುದಿಲ್ಲ ಅವರು ಬಡವರಾಗಿರುತ್ತಾರೆ. ಅದೃಷ್ಟದಲ್ಲಿ ಇಲ್ಲ ಎಂದರೆ ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ. ಕೆಲವರಂತೂ ಬಹಳ ಒಳ್ಳೆಯ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ತಮ್ಮನ್ನು ನೋಡಿಕೊಳ್ಳಬಹುದು. ನಾವು ಏನು ಮಾಡುತ್ತಿದ್ದೇವೆ ಎಂದು. ಒಳ್ಳೆಯದು. ಓಂ ಶಾಂತಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪೀತ ಬಾಪ್ತಾರ ನೆನಪು, ಪ್ರೀತಿ ಹಾಗೂ ನಮ್ಮ ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. हम रूहानी बच्चों की रूहानी बाप दादा को याद कर और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. वह बाबಾ हुआ. ಧಾರಣೆಗಾಗಿ ಮುಖ್ಯ ಸಾರ. ರೂಪ ವಸಂತರಾಗಿ ಮುಖದಿಂದ ಸದಾ ರತ್ನಗಳೇ ಹೊರಡಬೇಕು. ಬಹಳ ಬಹಳ ಮಧುರ ಆಗಬೇಕು ಎಂದು ಈ ಕಲ್ಲು ಕಟುವಚನವನ್ನು ಹೊರಬಾರದು. ಜ್ಞಾನ ಮತ್ತು ಯೋಗದಲ್ಲಿ ತೀಕ್ಷ್ಣವಾಗಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು. ತಮ್ಮ ಶ್ರೇಷ್ಠ ಅದೃಷ್ಟ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು. ಕುರುಡರಿಗೆ ಉರುಗಳಾಗಬೇಕು. ವರದಾನ:
ಸಂತುಷ್ಟತೆಯ ಮೂಲಕ ಸರ್ವರಿಂದ ಪ್ರಶಂಸೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಪ್ರಸನ್ನ ಚಿತ್ತವು ಸಂತುಷ್ಟತೆಯ ಚಿಹ್ನೆ ಪ್ರತ್ಯಕ್ಷ ರೂಪದಲ್ಲಿ ಪ್ರಸನ್ನತೆ ಬರ್ತದೆ, ಕಂಡು ಬರ್ತದೆ. ಮತ್ತು ಯಾರು ಸದಾ ಸಂತುಷ್ಟ ಹಾಗೂ ಪ್ರಸನ್ನರಾಗಿರುತ್ತಾರೆ ಅವರನ್ನು ಪ್ರತಿಯೊಬ್ಬರು ಅವಶ್ಯವಾಗಿ ಪ್ರಶಂಸೆ ಮಾಡುತ್ತಾರೆ. ಆದ್ದರಿಂದ ಪ್ರಶಂಸೆ ಪ್ರಸನ್ನತೆಯಿಂದಲೇ ಪ್ರಾಪ್ತಿಯಾಗಿರುತ್ತದೆ, ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಸದಾ ಸಂತುಷ್ಟ ಮತ್ತು ಪ್ರಸನ್ನರಾಗಿರುವ ವಿಶೇಷ ವರದಾನ ಸ್ವಯಂ ಕೂಡ ಪಡೆದುಕೊಳ್ಳಿ ಮತ್ತು ಅನ್ಯರಿಗೂ ಕೊಡಿ. ಏಕೆಂದರೆ ಈ ಯಜ್ಞದ ಅಂತಿಮ ಆಹುತಿ ಸರ್ವ ಬ್ರಾಹ್ಮಣರಿಗೆ ಸದಾ ಪ್ರಸನ್ನತೆಯಾಗಿದೆ. ಯಾವಾಗ ಎಲ್ಲರೂ ಸದಾ ಸಂಪನ್ನರಾಗುತ್ತಾರೆ ಆಗ ಪ್ರತ್ಯಕ್ಷತೆಯ ಶಬ್ದ ಮೊಳಗುತ್ತದೆ, ಅರ್ಥಾತ್ ವಿಜಯದ ಬಾವುಟ ಹಾಡುತ್ತದೆ. ಸ್ಲೋಗನ್: ವಜ್ರ ಸಮನಾಗಿ ವಜ್ರವನ್ನಾಗಿ ಮಾಡುವ ಸಂದೇಶ ಕೊಡುವುದೇ ವಜ್ರ ಮಹೋತ್ಸವವನ್ನು ಆಚರಿಸುವುದಾಗಿದೆ. ಅವತ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಓಂ ಶಾಂತಿ. ಅವತ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಏಕಾಂತವಾಸಿಯಾಗುವುದು ಅರ್ಥಾತ್ ನಾಲ್ಕಾರು ಕಡೆಯ ವೈಬ್ರೇಷನ್ನಿಂದ ಭಿನ್ನರಾಗಿಬಿಡಿ. ಕೆಲವರಿಗೆ ಏಕಾಂತ ಇಷ್ಟವಾಗುವುದಿಲ್ಲ. ಸಂಘಟನೆಯಲ್ಲಿರುವುದು, ನಗುವುದು, ಮಾತನಾಡುವುದು ಹೆಚ್ಚು ಇಷ್ಟವಾಗುತ್ತದೆ. ಆದರೆ ಇದಾಗಿದೆ ಬಹಿರ್ಮುಖತೆಯಲ್ಲಿ ಬರುವುದು. ಈಗ ತಮ್ಮನ್ನು ಏಕಾಂತವಾಸಿಯನ್ನಾಗಿ ಮಾಡಿಕೊಳ್ಳಿ, ಅರ್ಥಾತ್ ಸರ್ವ ಆಕರ್ಷಣೆ ವೈಬ್ರೇಷನ್ಗಳಿಂದ ಅಂತರ್ಮುಖಿಯಾಗಿರಿ. ಈಗ ಸಮಯ ಇಂಥದ್ದು ಬರುತ್ತದೆ, ಈ ಅಭ್ಯಾಸವೇ ಕೆಲಸಕ್ಕೆ ಬರುತ್ತದೆ. ಒಂದು ವೇಳೆ ಹೊರಗಡೆಯ ಆಕರ್ಷಣೆ ವಶೀಭೂತರಾಗುವ ಅಭ್ಯಾಸವಾದರೆ ಸಮಯದಲ್ಲಿ ಮೋಸ ಹೋಗಿಬಿಡುತ್ತದೆ. ಓಂ ಶಾಂತಿ.